ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡೀಸೆಲ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಡೀಸೆಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಡೀಸೆಲ್ ಮೂವಿಯಲ್ಲಿ ಅಟುಲ ರವಿ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ವಿನಯ್ ರಾಜ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಡೀಸೆಲ್ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂದರೆ ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ಬಿಂಗ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಡೀಸೆಲ್ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯವಿದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಡೀಸೆಲ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಡಿಸ್ಟ್ರಿಬ್ಯೂಟರ್ ಕೂಡ ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಹೌಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಎಕ್ಸ್ಪ್ಲೇನ್ ಮಾಡಿ ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮುಂದಾಗೆ ಈ ಡೀಸೆಲ್ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಒಂದು ಸಮುದ್ರ ಇರುತ್ತೆ, ಆ ಸಮುದ್ರ ಪಕ್ಕ ಮನೆಗಳಿರ್ತವೆ, ಆ ಸಮುದ್ರದಿಂದ ಇನ್ನೊಂದು ಸಮುದ್ರಕ್ಕೆ ರಫ್ತುಗಳು ಆವಾಗ ಸರ್ಕರಾಜ್ ಮಾಡ್ತಾ ಇರ್ತಾರೆ. ಅಲ್ಲಿ ಏನು ಮಾಡ್ತಾನೆ ಈ ಡೀಸೆಲ್ ಅನ್ನೋನ ಹರಿಹರ ಅಲ್ಲಿ ಏನು ಮಾಡ್ತಾನೆ ಅಂತಾರೆ, ಅಲ್ಲಿ ಡೀಸೆಲ್ನ ತಯಾರಿಸ್ತಾ ಇರ್ತಾನೆ. ಅಂದರೆ ನಿಮ್ಮ ಪ್ರಕಾರ ಡೀಸೆಲ್ ಅಂದರೆ ಒಂದು 80 ರೂಪಾಯಿ ಇರ್ಬೋದು, ಪೆಟ್ರೋಲು ಅಂತಂದರೆ ಒಂದು 100 ರೂಪಾಯಿ ಇರ್ಬೋದು. ಅಂದರೆ ಇವನ ಹತ್ರ ಏನು ಮಾಡ್ತಾರೆ ಆ ಡೀಸೆಲು ಮತ್ತು ಪೆಟ್ರೋಲ್ನ ಕೂಡ ಕಡಿಮೆ ರೇಟಲ್ಲಿ ಕೊಡ್ತಾ ಇರ್ತಾನೆ. ಆ ಕಡಿಮೆ ರೇಟಲ್ಲಿ ಏಕಪ್ಪ ಕೊಡ್ತಿದ್ದಾನೆ ಅಂತಂದರೆ ಈ ಕಥೆಯ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಏನಾಗುತ್ತೆ ಅಂದರೆ ಈ ಡೀಸೆಲ್ ಮೂವಿಯಲ್ಲಿ ಇಲ್ಲೊಂದು ಈ ಸಮುದ್ರದಿಂದ ನೆಕ್ಸ್ಟ್ ಸಮುದ್ರಕ್ಕೆ ಡೀಸೆಲನ್ನು ವರ್ಗಾವಣೆ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಹೀರೋ ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾನೆ. ಹೀರೋಯಿನ್ ಎಂಟ್ರಿಯನ್ನು ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಹೀರೋಯಿನು ಎಂಟ್ರಿಯನ್ನು ಕೊಡ್ತಾರೆ. ಹೀರೋಯಿನ್ ಮತ್ತು ಹೀರೋ ಮಧ್ಯೆ ಇಬ್ಬರು ಕೂಡ ಒಂದು ಸಾಂಗ್ಸ್ಗಳಾಗುತ್ತೆ, ಅಲ್ಲಿ ಡುಯೆಟ್ ಕೂಡ ಆಗುತ್ತೆ. ಡುಯೆಟ್ ಆಗಿ ಏನು ಮಾಡ್ತಾರೆ ಹೀರೋಯಿನು ಕೂಡ ವಾಪಸ್ ಅವರ ಕಂಪ್ನಿ ಹತ್ರನ ಹೊಂಟೋಗಿರ್ತಾಳೆ. ಆದರೆ ಈ ಡೀಸೆಲ್ ಎಲ್ಲಿಗೆ ಹೋಗ್ತಿದೆ ಅಂದರೆ ಹೀರೋ ಇದರಲ್ಲಿ ವಿಲನ್ ಆಗೂ ಇರ್ತಾನೆ ಮತ್ತು ಹೀರೋ ಆಗೂ ಇರ್ತಾನೆ. ಅಂದರೆ ವಿಲನ್ ಅವ್ರ ಜೊತೆಗೆ ಇತ್ಕೊಂಡು ಹೀರೋ ಆಗಿ ಆ್ಯಕ್ಟಿಂಗನ್ನು ಕೂಡ ಮಾಡ್ತಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಆಮೇಲೆ ಏನಾಗುತ್ತೆ ಈ ಡೀಸೆಲ್ ಎಲ್ಲೆಲ್ಲಿಗೆ ಹೋಗ್ತಿದೆ ಮತ್ತು ಈ ಡೀಸೆಲಿಂದ ಯಾರ್ಯಾರು ಇರ್ತಾರೆ, ಈ ಡೀಸೆಲಿಂದ ಮಿನಿಸ್ಟ್ರ್ ಇರ್ತಾರೆ, ಚೇರ್ಮನ್ರು ಇರ್ತಾರೆ, ಎಲ್ಲನೂ ಕೂಡ ಅವನು ಒಂದು ಬಯೋಡೇಟನ್ನು ಕೂಡ ಪಿಂಟು ಕಲೆಕ್ಟ್ ಮಾಡ್ತಾ ಇರ್ತಾನೆ. ಆ ಕಲೆಕ್ಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಲ್ಲಿ ಕೂಡ ಸರಿ ಅಂತ ಕೂಡ ಅವನ ಜೊತೆಗೆ ಹೋಗ್ತಾನೆ. ಜೊತೆಗೆ ಹೋದಾಗ ಏನಾಗುತ್ತೆ ಅಂತಾರೆ ಲಾಸ್ಟಲ್ಲಿ ಅಲ್ಲಿ ಮುಖ್ಯಸ್ಥರು ಇರ್ತಾರೆ ಅಂತಾರೆ, ಚೇರ್ಮನ್ ಇರ್ತಾರಲ್ಲ ಅವ್ರಿಗೆ ಕೂಡ ಗೊತ್ತಾಗುತ್ತೆ ಇವ್ನು ಎಲ್ಲಿದ್ದಾನೆ ಮತ್ತು ಇವ್ನು ಏನಕ್ಕೆ ಬಂದಿದ್ದಾನೆ ಅಂತ ಕೂಡ ಎಲ್ಲನೂ ಕೂಡ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಡ್ತಾರೆ. ಅವಾಗ ಇವನ ಬಗ್ಗೆ ರಿಸರ್ಚ್ ಮಾಡಿದಾಗ ಏನಾಗುತ್ತೆ ಇವನು ಪೊಲೀಸ್ ಆಗಿ ಅಂತ ಕೂಡ ಹೇಳ್ತಾನೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಡೀಸೆಲ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.